ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಳ್ಳೆ ಮೀನು ಸಾರನ್ನ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಬನ್ನಿ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲಿಗೆ ನಾನು ಇಲ್ಲಿ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು 1.5 kg ಆಗೋಷ್ಟು ಮೀನನ್ನು ಕಟ್ ಮಾಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಈ ಪ್ಲೇಟಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಕರಿಬೇವು, ನಂತರ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮತ್ತು ಗುಂಟೂರು ಎರಡೂ ತೊಗೊಂಡಿದ್ದೀನಿ. ಬ್ಯಾಡಗಿ ಕಲರ್ಗೆ, ಗುಂಟೂರು ಸ್ವಲ್ಪ ಖಾರಕ್ಕೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು, 2 ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದಪ್ಪ ಸೈಜ್ ಟೊಮೆಟೊನೂ ಕೂಡ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 10 ಎಸ್ಲು ಬೆಳ್ಳುಳ್ಳಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ. 1 ಇಡಿ ಆಗೋಷ್ಟು ಕೊತ್ತಂಬರಿನ ನಾನಿಲ್ಲಿ ಚಾಪ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಪ್ಲೇಟಲ್ಲಿ ಇದು ಒಗ್ಗರಣೆಗೆ ಏನೇನು ಮಸಾಲೆ ಹುರ್ಕೋಬೇಕು ಅದಿರೋದು. ನೋಡೋದು, ಒಂದು ಚಿಟಿಕೆ ಆಗೋಷ್ಟು ಓಂಕಾಳು, ಒಂದು 3/4 ಚಮಚ ಆಗೋಷ್ಟು ಜೀರಿಗೆ, 2ರಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸಿನ 3ರಷ್ಟು ನಾನಿಲ್ಲಿ ಧನಿಯಾ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಬೇಕಾಗುತ್ತೆ. ಆಮೇಲೆ ನೋಡ್ತಾ ಇರ್ಬೋದು, ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ಬರುತ್ತಲ್ಲ, ಅದರಷ್ಟು ಹುಣಸೆಹಣ್ಣನ್ನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಅದಾದಮೇಲೆ 1 ಕಪ್ ಆಗೋಷ್ಟು ಕಾಯಿ. ಇಲ್ಲಿ ನೋಡ್ತಾ ಇರ್ಬೋದು, ಬಾಣಲಿ ಕಾದಿದೆ. ಸೊ ಈಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಹೈ ಫ್ಲೇಮ್ ಬೇಡ, ಲೋ ಫ್ಲೇಮಲ್ಲೇ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಕರಾವಳಿ ಸ್ಟೈಲ್ ಮೀನು ಸಾರು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇರೋದು. ಸೊ ಇಲ್ಲಿ ನೋಡ್ಬೋದು. ಸೊ ಈಗ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕು. ಸೊ ಅದಾದಮೇಲೆ ನೋಡಿ, ಈಗ ಒಣಮೆಣ್ಸಿನ್ಕಾಯಿ ಕೂಡ ಫ್ರೈ ಆದಮೇಲೆ ನಾನು ಕರಿಬೇವು ಮತ್ತು ಬೆಳ್ಳುಳ್ಳಿ, ಶುಂಠಿ ಇದು ಮೂರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ನಾನು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಅದಾದಮೇಲೆ ನಾನೇನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದರಲ್ಲಿ 3/4 ಭಾಗ ಹಾಕ್ಕೊಂಡು 1/4 ಭಾಗನ ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ, ಅದು ಒಗ್ಗರಣೆಗೆ. ಸೊ ನಾನಿಲ್ಲಿ 3/4 ಭಾಗ, 2 ಈರುಳ್ಳಿಲಿ 3/4 ಭಾಗ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟಾಗಿ ಫ್ರೈ ಆಗಿದೆ. ಸೊ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾವೇನು ಕಾಯಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಅದ್ರ ಜೊತೆ 1 ಸ್ಪೂನ್ ಉಪ್ಪು, ಅದಾದ ನಂತರ 1 ಸ್ಪೂನ್ ಅರಿಶಿಣದ ಪುಡಿ, ಇದು ಮೂರನ್ನು ಹಾಕ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ನಾನೇನು ಹೆಚ್ಚಿಟ್ಕೊಂಡಿದ್ದೆ ಅದನ್ನಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡ್ತಾ ಇರ್ಬೋದು, ಈಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗ್ತಾಯಿದೆ. ಸೊ ಇವೆಲ್ಲ ಮಿಕ್ಸ್ ಆದಮೇಲೆ ನಾವು ಇದನ್ನೆಲ್ಲ ತೆಗೆದು ಒಂದು ಜಾರಿಗೆ ಹಾಕ್ಕೊಂಡು ರುಬ್ಬಿಡ್ಕೋಬೇಕಾಗತ್ತೆ. ನೋಡಿ, ನಾನೀಗೆಲ್ಲ ಇದನ್ನು ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ಅಷ್ಟೇ ನೀವು ನೀರು ಹಾಕ್ಕೊಂಡು ರುಬ್ಬಾರ್ದು. ನಾವೇನು ಹುಣಸೆಹಣ್ಣು ರಸನ ನೆನೆಸಿಟ್ಕೊಂಡಿದ್ವಿ ಆ ರಸನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹುರಿದಿರೋಂಥ ಬಾಣಲಿಗೆ ಹುಣಸೆಹಣ್ಣು ರಸನ ಹಾಕ್ಕೊಂಡು ರುಬ್ಬೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಅದ್ರ ಜೊತೆ ನಾನು ಟೊಮೆಟೊ ಏನು ತೊಗೊಂಡಿದ್ದೆ ಅದನ್ನು ಕೂಡ ಅಷ್ಟೇ ಒಂದು ಸಪ್ರೇಟಾಗಿ ನಾನು ಒಂದು ಜಾರಲ್ಲಿ ರುಬ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಟೊಮೆಟೊ ಮತ್ತು ಮಸಾಲೆ ಎರಡನ್ನೂ ರುಬ್ಬಿದ್ದೀವಿ. ಸೊ ಕರಿಬೇವು ಎಣ್ಣೆಗೆ ಹಾಕ್ಕೊಂಡು ಸಿಡಿಸ್ಕೊಂಡ್ಮೇಲೆ ಆಗಲೇ ನೋಡಿದ್ರಲ್ಲ ಈರುಳ್ಳಿ ಸ್ವಲ್ಪ ಎತ್ತಿಟ್ಕೊಂಡಿದ್ದು ಅದು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡಿ. ಸೊ ನೋಡ್ತಾ ಇರ್ಬೋದು, ಈ ಥರ ಕಂಪ್ಲೀಟಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ನಾವೇನು ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕೂಡ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಕಂಪ್ಲೀಟಾಗಿ ಈರುಳ್ಳಿ ಫ್ರೈ ಆಗಿದೆ, ಅದ್ರ ಎಣ್ಣೆನೂ ಬಿಟ್ಕೊಂಡಿದೆ. ಈಗ ನೋಡ್ತಾ ಇರ್ಬೋದು, ಮಸಾಲೆ ಹಾಕಿದ ತಕ್ಷಣ ಎಣ್ಣೆ ಹೇಗೆ ಸಪ್ರೇಟ್ ಆಯಿತು ಅಂತ. ಸೊ ನೋಡಿ, ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಇದು ಸ್ವಲ್ಪ ತಿಕ್ನೆಸ್ ಗಟ್ಟಿ ಇದೆ. ಸೊ ಅದಕ್ಕೆ ನಾನೀಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಕ್ವಾಂಟಿಟಿ ಹಾಗೆ ತಿಕ್ನೆಸ್ ಯಾವ ಥರ ಬೇಕು ಅಂತ ನೋಡಿಕೊಂಡು ನೀವು ಕೂಡ ನೀರು ಆ್ಯಡ್ ಮಾಡ್ಕೋಬೋದು.
ಸೊ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಉಪ್ಪೆಲ್ಲ ಪರ್ಫೆಕ್ಟಾಗಿದೆಯಾ ನೋಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ ಒಂದು 1/4 ಗಂಟೆಯಿಂದ 20 ನಿಮಿಷ. ಸೊ ನೋಡಿ ಈಗ ಕಂಪ್ಲೀಟಾಗಿ ಕುದೀತಾ ಇದೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಮೀನನ್ನು ಒಂದೊಂದೇ ಸೈಡಲ್ಲಿ ಹಾಕೊಂಬರ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಮೀನು ಕೂಡ ನಾರ್ಮಲ್ ಸೈಜ್ ಪೀಸಲ್ಲಿ ನಾನಿಲ್ಲಿ ಕಟ್ ಮಾಡಿಸ್ಕೊಂಡಿದ್ದೀನಿ. ಸೊ ಈಗ ಎಲ್ಲದನ್ನು ಆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಇದೆಲ್ಲ ಆದಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ದೊಡ್ಡ ಉರಿ ಮಾಡಿಬಿಟ್ಟು ಆಫ್ ಮಾಡ್ಕೊಂಬಿಡಿ. ಸೊ ನೋಡಿ ಈಗ ನಾನು ಕಂಪ್ಲೀಟಾಗಿ ಆಫ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ. ಮೀನು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಆಗಿದೆ. ಸೊ ಬನ್ನಿ ಇದನ್ನೆಲ್ಲ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಘಮ ಘಮ ಅಂತ ಇದೆ. ಕರಾವಳಿ ಸ್ಟೈಲ್ ಮೀನನ್ನ ಯಾವ ಥರ ಮಾಡೋದು ಮೀನು ಸಾಂಬಾರನ್ನ ಅಂತ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಕೂಡ ಮನೇಲಿ ಮಾಡಿ ಬ್ಯಾಟಿಂಗ್ ಮಾಡಿ.